ಯಾರ್ದು ಸಪೋರ್ಟ್ ಇಲ್ಲ ನಮಗೆ. ಎಷ್ಟೋ ಜನ ತುಂಬ ಕೀಳಾಗಿ ಕಾಣೋದು, ತುಂಬ ಅವಮಾನ ಮಾಡೋದು. ತುಂಬ ಜನಗಳು ನಮ್ಮ ಮೇಲೆ ಅಪಪ್ರಚಾರ ಮಾಡೋದು ಎಲ್ಲ ಮಾಡ್ತಾನೆ ಇದ್ದಾರೆ. ಕೆಲಸ ಕೊಡುವಂತಹ ಮನಸ್ಸನ್ನು ಕೂಡ ಯಾರು ಮಾಡ್ತಾ ಇಲ್ಲ ಸರ್. ಜೀವನ ನಡೆಸೋದೇ ಒಂದು ತುಂಬ ಕಷ್ಟ ಸರ್. ಜನರು ಯಾರು ಇದ್ರೆ ನಮಗೆ ಸಹಾಯ ಮಾಡಬೇಕು ಅಂತ ಎಲ್ಲರ ಹತ್ರನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್. ಎಲ್ಲರನ್ನ ಸೃಷ್ಟಿ ಮಾಡಿದಂಥ ದೇವರು ಪ್ರತಿಯೊಬ್ಬರಿಗೆ ಎಲ್ಲವನ್ನು ಕೊಟ್ಟಿರೋದಿಲ್ಲ. ಆದ್ರೆ ಎಲ್ಲರಿಗೆ ಎಲ್ಲವನ್ನು ಕೊಟ್ಟರು ಕೂಡ ಒಂದ್ರಲ್ಲಿ ಏನಾದ್ರು ಕಮ್ಮಿ ಮಾಡಿರ್ತಾರೆ. ಆ ರೀತಿ ಆರೋಗ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆರೋಗ್ಯ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಿನ. ಆರೋಗ್ಯ ಅನ್ನೋದಿದ್ರೆ ಎಲ್ಲವನ್ನು ಕೂಡ ಸಾಧನೆ ಮಾಡ್ಬೋದು. ಆದ್ರೆ ಆರೋಗ್ಯದಲ್ಲಿ ಏರುಪೇರಾದಾಗ ಮನುಷ್ಯ ಕುಗ್ಗಿ ಹೋಗ್ತಾನೆ. ನಮ್ಮೊಟ್ಟಿಗೆ ಒಬ್ರು ವ್ಯಕ್ತಿ ಬಂದಿದ್ದಾರೆ ಇವತ್ತು ನಮ್ಮ ಚಾನಲ್ಗೆ. ಅವರು ಸ್ವತಃ ತಾವೇ ಬಂದಿದ್ದಾರೆ. ನನಗೆ ಸುಮಾರು ಆರೋಗ್ಯ ಸಮಸ್ಯೆಗಳಿವೆ, ನನಗೆ ಯಾರು ಇಲ್ಲ, ನನ್ನ ತಂದೆ ಬೇರೆಯವರ ಜಮೀನಲ್ಲಿ ಕೆಲಸ ಮಾಡ್ತಾರೆ, ನನ್ನ ತಾಯಿ ಹೌಸ್ ವೈಫ್ ಆಗಿದ್ದಾರೆ, ಬಡತನದಲ್ಲಿದ್ದೀವಿ, ಆಪರೇಷನ್ ಮಾಡಿಸ್ಬೇಕಾಗಿದೆ, ಬ್ಲಾಕೇಜ್ ರಿಮೂವ್ ಮಾಡಿಸ್ಬೇಕಾಗಿದೆ, ತುಂಬಾನೇ ಕಷ್ಟ ಇದೆ, ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ. ನಾವು ಅವ್ರನ್ನ ಮಾತಾಡ್ಸೋದಕ್ಕೆ ಕೂರಿಸ್ಕೊಂಡಿದ್ದೀವಿ. ನಾವು ಹೇಳಿದ್ವಿ ನಮ್ಮ ಕನ್ನಡಿಗರು, ನಮ್ಮ ವೀಕ್ಷಕರು ತುಂಬಾ ಹೃದಯವಂತರಿದ್ದಾರೆ, ಅವರು ಸಹಾಯ ಮಾಡ್ತಾರೆ, ನಿಮ್ಮ ಕಷ್ಟ ಏನಿದೆ ಅದನ್ನ ನಮ್ಮ ಸಂಸ್ಥೆ ಮೂಲಕ ಹೇಳ್ಕೊಳ್ಳಿ ಅಂತ. ಅವ್ರನ್ನ ಮಾತಾಡಿಸ್ತೀನಿ. ರಾಜಶೇಖರ್ ಮೂರ್ತಿ ಅವರು ನಮ್ಮ ಒಟ್ಟಿಗಿದ್ದಾರೆ. ಸರ್ ನಮಸ್ತೆ. ಸರ್ ಏನ್ ಸಮಸ್ಯೆ ಆಗಿದೆ ಸರ್? ಏನೆಲ್ಲ ಹೆಲ್ತ್ ಸಮಸ್ಯೆ ಆಗಿದೆ? ಯಾವಾಗಿಂದ ಶುರು ಆಯ್ತು ಸರ್ ಇದು? ಸರ್ ನಮಗೆ ಹುಟ್ಟಿನಿಂದಲೂ ನಮಗೆ ಕಣ್ಣಿಗೆ ಒಂದು ಇಮ್ಯುನೋಪಿಯಾ ಅಂತ ಒಂದು ಕಾಯಿಲೆ ಇದೆ ಸರ್. ಅದಕ್ಕೆ ಈಗ ನನಗೆ ಅದು ನರವೇ ವೀಕ್ ಆಗಿ ಇವಾಗ 50% ದೃಷ್ಟಿಯೆಲ್ಲ ಹೊರಟೋಗಿದೆ ಸರ್. ಇವಾಗ ಅದಕ್ಕೆ ಒಂದು ಆಪ್ರೇಷನ್ ಮಾಡಿಸ್ಬೇಕು. ಆ ಕಣ್ಣಿನ ಗ್ಲೋಕೋಮ ಡೆವಲಪ್ ಆಗಿಲ್ಲ, ಅದಕ್ಕೆ ಆಪ್ರೇಷನ್ ಮಾಡಿಸಿ ಸ್ವಲ್ಪ ದೃಷ್ಟಿ ಸರಿಪಡಿಸ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಜೀವನ ಪೂರ್ತಿ ಆ ದೃಷ್ಟಿ ಕಾಪಾಡ್ಕೋಬೇಕು ಅಂದರೆ 3 ಬಾರಿ ದಿನಕ್ಕೆ 5 ಡ್ರಾಪ್ಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮಗೆ ತಲೆಗೆ ಸ್ವಲ್ಪ ಏಟು ಬಿದ್ದಿತ್ತು, ಅದರಿಂದ ಇವಾಗ ಅಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳಿದ್ದಾರೆ. ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಅದಕ್ಕೆ ಥೆರಪಿ ಮಾಡಿಸ್ಬೇಕು ಅಥವಾ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಉಸಿರಾಟದ ತೊಂದರೆ ಇದೆ, ಹಾಗೆ ಕಿವಿಲೂ ಕೂಡ ನಿರಂತರವಾಗಿ ಸೌಂಡ್ ಬರ್ತಾ ಇದೆ, ಹಾಗೆ ಡೆಂಟಲ್ ಪ್ರಾಬ್ಲಮ್ ಇದೆ. ಈ ಥರ ನಮಗೆ ಹಲವಾರು ರೀತಿ ಪ್ರಾಬ್ಲಮ್ ಇದೆ ಸರ್. ಹೃದಯವಂತ ಶ್ರೀಮಂತ ಜನರು ಯಾರು ಇದ್ದರೆ ನಮಗೆ ಸಹಾಯ ಮಾಡಬೇಕು ಅಂತ ಎಲ್ಲರ ಹತ್ರನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸರ್. ಸರ್ ಹೃದಯವಂತ ಶ್ರೀಮಂತ ಜನರಲ್ಲ, ಪ್ರತಿಯೊಬ್ರು ಕೂಡ ಸಹಾಯ ಮಾಡ್ಬೋದು. ಒಬ್ಬೊಬ್ಬ 10 ರೂಪಾಯಿ 20 ರೂಪಾಯಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ರು ಕೂಡ, ಯಾಕಂದ್ರೆ ನಾವು ನಿಮ್ಮ ಸ್ಕ್ಯಾನರ್ನ, ನಿಮ್ಮ ಅಕೌಂಟ್ ನಂಬರ್ ಎಲ್ಲವನ್ನ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ. ಹಾಗಾಗಿ ಒಂದು 10 ರೂಪಾಯಿ 20 ರೂಪಾಯಿ ಕೈಲಾದ ಸಹಾಯ ಮಾಡಿದ್ರು ಕೂಡ ನಿಮಗೆ ಸಾಕಷ್ಟು ಸಹಾಯ ಆಗುತ್ತೆ. ಸರ್ ಈಗ ನಿಮ್ಮ ತಂದೆ ತಾಯಿ ಏನ್ ಮಾಡ್ಕೊಂಡಿದ್ದಾರೆ ಸರ್? ಅವರು ಸಹಾಯ ಮಾಡುವಂತ ಸ್ಥಿತಿಲಿ ಇಲ್ವಾ? ಅಂದರೆ ನಮ್ಮ ತಂದೆಯವರು ಕೂಡ ಕೂಲಿ ಕೆಲಸ ಮಾಡ್ತಿದ್ದಾರೆ ಸರ್. ನಮ್ಮ ತಾಯಿ ಕೂಡ ಹೌಸ್ ವೈಫು. ನಮಗೆ ಸಪೋರ್ಟ್ ಯಾರೂ ಇಲ್ಲ ಸರ್. ಅದಕ್ಕೋಸ್ಕರ ವಿಧಿ ಇಲ್ಲದೆ ನಾವು ಈ ಥರ ಜನರ ಹತ್ರ ಸಹಾಯ ಕೇಳುವಂತಹ ಪರಿಸ್ಥಿತಿ ಬಂದಿದೆ ಸರ್. ದಯವಿಟ್ಟು ಆರೋಗ್ಯ ಸಮಸ್ಯೆಯಿಂದ ನಮಗೆ ಜೀವನವೇ ಒಂಥರ ಬೇಜಾರಾಗ್ಬಿಟ್ಟಿದೆ ಸರ್. ದಯವಿಟ್ಟು ಸಹಾಯ ನಿಮ್ಮ ಕೈಲಾದ ಸಹಾಯ ಮಾಡಬೇಕು, ಹಾಗೆ ಎಲ್ಲ ಕಡೆ ಶೇರ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಸರ್ ಈಗ ತಂದೆ ಆಗ್ಲೇ ಮಾತಾಡುವಾಗ ಹೇಳ್ತಿದ್ರಿ, ತಂದೆ ಜಮೀನಲ್ಲಿ ಕೆಲಸ ಮಾಡ್ತಾರೆ, ತಾಯಿ ಹೌಸ್ ವೈಫು, ನಮಗೂ ಕೂಡ ಸರಿಯಾದಂತ ಕೆಲಸ ಇಲ್ಲ, ಒಂದ್ 25 ಲಕ್ಷ ಖರ್ಚಾಗುತ್ತೆ, ಇದೆಲ್ಲ ಹೇಳ್ತಿದ್ರಿ. ಏನಕ್ಕೆ ಸರ್? ಏನ್ ಆಗ್ತಿದೆ ನಿಮ್ ಜೀವನದಲ್ಲಿ? ಅಂದ್ರೆ ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಗೆ ಈ ಆರೋಗ್ಯ ಸಮಸ್ಯೆನೇ ಒಂದು ದೊಡ್ಡ ಸಮಸ್ಯೆ ಸರ್. ಯಾಕಂದ್ರೆ ಈ ತಲೆನೋವು ಮತ್ತೆ ಕಣ್ಣೆಲ್ಲ ಉರಿ ಬರೋದು, ಉಸಿರಾಟದ ತೊಂದರೆ, ಈ ಕಿವಿಲೂ ಕೂಡ ಸೌಂಡ್ ಬರ್ತಾ ಇದೆ ಸರ್ ನಿರಂತರವಾಗಿ. ಈ ಥರ ಸಮಸ್ಯೆ ಇರೋದ್ರಿಂದ ಯಾವುದೇ ಮನುಷ್ಯನೂ ಕೂಡ ನೆಮ್ಮದಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ ಸರ್. ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ತಗೋಬೇಕು, ಮತ್ತು ಆಪ್ರೇಷನ್ ಮಾಡಿಸ್ಕೋಬೇಕು, ಮತ್ತು ಕಣ್ಣಿಗೆಲ್ಲ ಡ್ರಾಪ್ ಕೊಡಬೇಕು ಸರ್. ದಯವಿಟ್ಟು ಎಲ್ಲರೂ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಏನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ದಾರೆ? ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀರಾ ನೀವು? ಮತ್ತೆ ಏನೆಲ್ಲ ನಿಮ್ಗೆ ರೆಡಿ ಆಗ್ಬೇಕು, ನೀವು ಪರ್ಫೆಕ್ಟ್ ಆಗಿ ಆಗ್ಬೇಕು, ಮುಂಚಿನ ಆಗ್ಬೇಕು ಅಂತಂದ್ರೆ ಏನ್ ಹೇಳಿದ್ದಾರೆ ಸರ್? ಅಂದರೆ ನಾವು ಕಣ್ಣು ಈಗ 50% ದೃಷ್ಟಿಯಲ್ಲಿ ಹಾಳಾಗಿ ಹೋಗಿರೋದ್ರಿಂದ ನೀವು ಗ್ಲೂಕೋಮಾ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಬೇಕು. ಅವರು ತೋರಿಸಿ ಹಲವಾರು ರೀತಿ ಒಂದು ಟೆಸ್ಟ್ಗಳನ್ನ ಮಾಡಿ ಕಣ್ಣಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಆಪ್ರೇಷನ್ ಮಾಡಬೇಕು, ಅಥವಾ ಇಲ್ಲಿ ಆ ದೃಷ್ಟಿನೇ ಕಾಪಾಡ್ಕೊಳ್ಳೋದಕ್ಕೆ ಲೈಫ್ ಲಾಂಗ್ ಡ್ರಾಪ್ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ಮತ್ತು ಉಸಿರಾಟದ ತೊಂದರೆಗೂ ಕೂಡ 1-2 ಕಡೆ ತೋರಿಸಿದಾಗ ಅವರು ಎಂಡೋಸ್ಕೋಪಿಕ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು ಸರ್. ಮತ್ತು JSS ಅಲ್ಲಿ ಡೆಂಟಲ್ ಪ್ರಾಬ್ಲಮ್ ಇರೋದ್ರಿಂದ ಮೇಲ್ದವಡೆದು ಕೂಡ ಅದು ಡೆವಲಪ್ ಆಗಿಲ್ಲ, ಅದನ್ನು ಕೂಡ ಒಂದು ಆಪ್ರೇಷನ್ ಮಾಡಿ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್.
ಮತ್ತು ಇವಾಗ ಕಿವಿಲೂ ಕೂಡ ಸೌಂಡ್ ಬರೋದ್ರಿಂದ ಅದಕ್ಕೆ ಬೇರೆ ಒಂದು ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿ ನಾವು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಸರ್. ಹೌದು ಸರ್. ಅಂದರೆ ತಲೆಗೆ ಸ್ವಲ್ಪ ಏಟ್ ಬಿದ್ದಿರೋದ್ರಿಂದ ಅದು ನಮಗೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಸರ್. ಅದು ಬ್ಲಾಕೇಜ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಒಂದು ಥೆರಪಿ ಮುಖಾಂತರ ಸರಿ ಮಾಡ್ಬೋದು ಅಥವಾ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಸರ್, ಈಗ ನಿಮ್ಮ ಮನೆಗೆ ನಿಮ್ ತಂದೆ ಕೂಲಿ ಕೆಲಸ ಮಾಡೋದು ಅಂದ್ರೆ ನಿಮಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದೆ, ನಿಮ್ ತಾಯಿ ಹೌಸ್ ವೈಫ್, ಈ ಜೀವನಕ್ಕೆ ಏನ್ ಮಾಡ್ತಾ ಇದೀರಾ ಸರ್ ಈಗ? ಇವಾಗ ಜೀವನದಲ್ಲಿ ನಾನು ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಸರ್. ಯಾಕೆಂದರೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನನಗೆ ಕೆಲಸಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ. ಕೆಲಸ ಕೊಡುವಂತಹ ಮನಸ್ಸನ್ನು ಕೂಡ ಯಾರು ಮಾಡ್ತಾ ಇಲ್ಲ ಸರ್. ಎಲ್ಲ ಕಡೆ ಕೇಳಿದೆ, ಅವರು ಕೆಲಸದಿಂದ ಯಾರು ತಗೊಳ್ತಾ ಇಲ್ಲ, ತುಂಬ ರಿಜೆಕ್ಟ್ ಮಾಡಿ ಕಳಿಸಿದ್ರು ಸರ್. ಇವಾಗ ಯಾವುದೇ ರೀತಿ ಕೆಲಸ ಇಲ್ಲ ಸರ್. ಹಾಗಾದ್ರೆ ಪ್ರತಿದಿನ ಜೀವನಕ್ಕೆ ಒಂದಷ್ಟು ಹಣ ಬೇಕಾಗುತ್ತೆ. ಯಾಕಂತಂದ್ರೆ ನಾವು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಮನುಷ್ಯನಿಗೆ ಊಟ ಬೇಕೇ ಬೇಕಾಗುತ್ತೆ. 2 ಹೊತ್ತಾದ್ರೂ ಊಟ ಮಾಡಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ಸರ್ ಈಗ? ಮತ್ತೆ ನಾವು ಊಟಕ್ಕೆ ಈಗ ನಮ್ಮ ತಂದೆಯವರು ದುಡಿದಂತಹ ಒಂದು ಹಣದಲ್ಲೇ ಈಗ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ಬೇರೆ ಇವಾಗ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಡ್ರಾಪ್ಸು ಮತ್ತು ಟೆಸ್ಟ್ಗಳಿಗೆ ಯಾವುದೇ ರೀತಿ ದುಡ್ಡು ಇಲ್ಲ ಸರ್ ನಮಗೆ. ಅದಕ್ಕೆ ಎಲ್ಲ ಸಹಾಯ ಮಾಡಬೇಕು ಅಂತ ಎಲ್ಲ ಜನತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ಆಗ್ಲೇ ನಾನು ನಿಮ್ಮೊಟ್ಟಿಗೆ ಮಾತಾಡುವಾಗ ಭಾವುಕರಾಗ್ತಾ ಇದ್ರಿ, ನಿಮ್ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿತ್ತು. ನಮಗೂ ಕೂಡ ತುಂಬಾ ಬೇಸರ ಆಗುತ್ತೆ. ಯಾವುದೇ ವ್ಯಕ್ತಿಗಾದ್ರೂ ಆರೋಗ್ಯ ಅನ್ನೋದು ತುಂಬಾನೇ ಬೇಕಾಗುತ್ತೆ, ತುಂಬಾನೇ ಮಹತ್ವ ಆರೋಗ್ಯ ಅಂತ. ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಇದೆ, ನೀವೊಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ, ಹೇಗೆ ಜೀವನ ಸಾಗಿಸ್ತಾ ಇದ್ದೀರಿ ಸರ್ ಇಷ್ಟೆಲ್ಲ ನೋವು ಒಳಗಿಟ್ಕೊಂಡು? ಅಂದರೆ ನಮಗೆ ಜೀವನ ನಡೆಸೋದೇ ಒಂದು ತುಂಬ ಕಷ್ಟ ಸರ್. ಯಾಕಂದರೆ ನಾವು ಇವಾಗ ಬೇರೆ ಎಲ್ಲೇ ಹೋದ್ರೂ ಕೂಡ ಜನಗಳು ತುಂಬ ಕೇವಲವಾಗಿ ನೋಡೋದು, ತುಂಬ ಅವಮಾನ ಮಾಡೋದು, ದೌರ್ಜನ್ಯ ಮಾಡೋದು ನೋಡಿ ಯಾವ ಮನುಷ್ಯರಿಗೂ ಕೂಡ ಈ ರೀತಿ ಅನ್ಯಾಯ ಮಾಡಬೇಕು ದೇವರೇ ಅಂತ ಕೇಳ್ಕೊಳ್ತಾರೆ. ಎಷ್ಟೋ ಜನ ತುಂಬ ಕೀಳಾಗಿ ಕಾಣೋದು, ತುಂಬ ಅವಮಾನ ಮಾಡೋದು, ದೈಹಿಕವಾಗಿ ಮಾನಸಿಕ ತುಂಬ ಅನ್ಯಾಯ ಮಾಡಿದ್ದಾರೆ. ಅದೆಲ್ಲೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ದಯವಿಟ್ಟು ನಂಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಳಬೇಡಿ, ನಮ್ಮ ಜನತೆ ನಿಮ್ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಮಗೂ ಕೂಡ ನಂಬಿಕೆ ಇದೆ. ಯಾಕೆ ನೋಡ್ಕೊಳ್ಳಿ ದಯವಿಟ್ಟು. ಸರ್, ಇನ್ನೊಂದು ಸ್ವಾಭಿಮಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಬಳಿ ಯಾರು ಸಹಾಯ ಕೇಳ್ಬೇಕಂದಾಗ ನಮಗೆ ಸ್ವಾಭಿಮಾನ ಅನ್ನೋದು ತುಂಬಾ ಅಡ್ಡ ಬರುತ್ತೆ. ಈಗ ಜನಗಳ ಬಳಿ ಬಂದಿದ್ದೀರಾ, ನಿಮಗೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಜನಗಳ ನೆರವನ್ನ ಕೇಳ್ತಾ ಇದ್ದೀರಾ ನಮ್ಮ ಸಂಸ್ಥೆ ಮೂಲಕ. ಏನ್ ಹೇಳ್ತೀರಾ ಸರ್? ಅದೇ ಸರ್, ನಾನು ಹುಟ್ಟಿನಿಂದಲೂ ಕೂಡ ನಾನು ಜಾಸ್ತಿ ಯಾರ ಹತ್ರನೂ ಸಹಾಯ ಕೇಳಕ್ ಹೋಗ್ತಾ ಇರಲಿಲ್ಲ. ಯಾರ್ದು ಸಪೋರ್ಟ್ ಇಲ್ಲ ನಮಗೆ. ಆದರೆ ಇವಾಗ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿದೆ. ತಲೆನೋವು, ಕಣ್ಣೆಲ್ಲ ಉರಿ, ಮೂಸಿರಾಟದ ತೊಂದರೆ, ಇದೆಲ್ಲ ತುಂಬಾ ನೋವು ಕೊಡ್ತಾ ಇದೆ ನಮಗೆ. ಸತ್ಯವಾಗ್ಲು ಯಾರು ಈ ಥರ ದೇವ್ರು ಈ ಥರ ಕಷ್ಟ ಕೊಡಬೇಡಪ್ಪ ಅಂತ ಪ್ರತಿಯೊಬ್ಬರ ಹತ್ರ ದೇವ್ರ ಹತ್ರ ಡೈಲಿ ಬೇಡ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಅವಮಾನ, ಇಷ್ಟೊಂದು ದೌರ್ಜನ್ಯ, ತುಂಬ ಜನಗಳು ನಮ್ಮ ಮೇಲೆ ಅಪಪ್ರಚಾರ ಮಾಡೋದು ಎಲ್ಲ ಮಾಡ್ತಾನೆ ಇದ್ದಾರೆ. ನಾವು ಯಾರಿಗೆ ಏನೇನೇ ಮಾಡಿದ್ವಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾನೆ ಇದ್ದೀನಿ. ದಯವಿಟ್ಟು ನಮಗೆ ಕೈಲಾದಷ್ಟು ಸಹಾಯ ಯಾರು ನೆರವಾಗಬೇಕು ಅಂತ ಪ್ರತಿಯೊಬ್ಬರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್ ಸರ್, ಈಗ ನಿಮ್ ನೆಂಟ್ರು ಯಾರು ಇಲ್ವಾ ಸರ್? ನಿಮ್ ನೆಂಟ್ರು ಯಾರಾದ್ರೂ ಸಂಬಂಧಿಕರು ಸಹಾಯ ಮಾಡಲ್ವ ಸರ್? ನಮಗೆ ನೆಂಟರು ಎಲ್ಲರೂ ಇದ್ರು ಕೂಡ ಅವರು ನಮ್ಗೆ ಅಷ್ಟಕ್ಕಷ್ಟೇ ಸರ್. ಅವರು ನಮ್ಗೆ ಯಾವುದೇ ರೀತಿ ಗಮನ ಕೊಡ್ತಾ ಇಲ್ಲ. ಅವ್ರಿಗೂ ನಮ್ಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಸರ್. ಮೊದಲಿಂದನೂ ನಮ್ಗೆ ಇದೇ ಥರ ಜೀವನ ಆಗ್ಬಿಟ್ಟಿದೆ ನಮಗೆ ನಿಜವಾಗ್ಲೂ ಸಹ ಯಾವ ನೆಂಟರುಗಳು ಇದ್ರೂ ಕೂಡ ಅವ್ರು ಇದ್ರೂ ಇಲ್ದಿರಂಗೆ ಆಗ್ಬಿಟ್ಟಿದೆ ಸರ್ ನಮಗೆ. ಅವ್ರಿಗೂ ನಮಗೂ ಯಾವುದೇ ಸಂಬಂಧನೂ ಇಲ್ದಿರೋ ರೀತಿ ಇದ್ದೀವಿ ಸರ್ ನಾವು. ಓಕೆ ಸರ್, ಕಡೆದಾಗಿ ನಮ್ಮ ಫಸ್ಟ್ ವೇವ್ ಚಾನೆಲ್ನ ವೀಕ್ಷಕರಿಗೆ, ಹೃದಯವಂತ ಕನ್ನಡಿಗರಿಗೆ ಅಥವಾ ಕನ್ನಡಿಗರನ್ನ ಸೇರಿದಂತೆ ಬೇರೆ ರಾಜ್ಯಗಳಲ್ಲೂ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಡೆದಾಗಿ ಏನ್ ಮನವಿ ಮಾಡ್ತೀರಾ ಸರ್? ಅದೇ ಸರ್, ದಯವಿಟ್ಟು ನಮಗೆ ತುಂಬ ಸಂಕಷ್ಟದಲ್ಲಿದ್ದೀನಿ. ನಮಗೆ ಆಪ್ರೇಷನ್ ಆಗಬೇಕು ಮತ್ತು ಡ್ರಾಪ್ಸ್ ಎಲ್ಲ ತಗೋಬೇಕು. ದಯವಿಟ್ಟು ಸಹಾಯ ಮಾಡಿ.
ನಿಮ್ಗಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೆ ದಾನ ಧರ್ಮ ಮಾಡುವಂತಹ ವ್ಯಕ್ತಿಗಳಿಗೆ ನೀವು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಮಗೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಓಕೆ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಆಗುತ್ತೆ ಅಂತಂದ್ರೆ ತನ್ನ ಜೀವನವನ್ನ ಎಲ್ಲಿಗೆ ಬೇಕಾದ್ರೂ ತಂದು ನಿಲ್ಲಿಸ್ಬೋದು ಆರೋಗ್ಯ ಅಂತಕ್ಕಂಥದ್ದು. ಎಸ್, ರಾಜಶೇಖರ ಮೂರ್ತಿಯವರ ಕಥೆಯನ್ನ ನೋಡಿದ್ರೆ ಸಂಬಂಧಿಕರಿದ್ದು ಇಲ್ಲದ ಹಾಗೆ ಬದುಕ್ತಾ ಇದ್ದೀವಿ, ನಮ್ಮ ತಂದೆ ಮಾಡುವಂತ ಕೂಲಿಲಿ ನಾವೆರಡೊತ್ತು ಊಟ ಮಾಡ್ತಾ ಇದ್ದೀವಿ, ನನಗೆ ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಯಾರು ನನ್ನ ನೋಡ್ತಾ ಇಲ್ಲ, ನನಗೆ ಕೆಲಸ ಕೊಡಕ್ಕೂ ಕೂಡ ಯಾರು ಮುಂದೆ ಬರ್ತಾ ಇಲ್ಲ, ನನಗೆ ಕೆಲಸ ಕೊಡಿ ಅಂತ ಎಲ್ಲೇ ಹೋಗಿ ಕೇಳಿದ್ರು ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ, ಸ್ವಾಭಿಮಾನ ಬಿಟ್ಟು ಎಲ್ಲವನ್ನ ಬಿಟ್ಟು ಈಗ ನಿಮ್ಮ ನೆರವನ್ನ ಕೇಳ್ಕೊಂಡು ಬಂದಿದ್ದೀನಿ ಅಂತ ರಾಜಶೇಖರ್ ಮೂರ್ತಿ ಅವರು ಹೇಳ್ತಾ ಇದ್ರು. ಎಸ್, ನಾನು ಹೇಳುವಂಥದ್ದು ಫಸ್ಟ್ ವೇವ್ ಚಾನಲ್ನ ವೀಕ್ಷಕರಿಗೆ, ಕನ್ನಡಿಗರಿಗೆ ಎಲ್ರಿಗೂ ಕೂಡ ಹೇಳುವಂಥದ್ದು, ನೀವು ಎಲ್ಲೋ ಖರ್ಚು ಮಾಡುವಂಥ ಹಣ ಜಾಸ್ತಿ ಮಟ್ಟದಲ್ಲಿ ಬೇಡ. ಯಾವುದೋ ಸಣ್ಣ ಪುಟ್ಟ ಖರ್ಚು ಮಾಡುವಂಥ ಹಣ ಒಂದು ದಿನ ತೆಗೆದಿಟ್ರೆ ನಿಮ್ಮ 10 ರೂಪಾಯಿ 20 ರೂಪಾಯಿ ಕೂಡ ಅವರ ಒಂದು ಮಾತ್ರೆ ಖರ್ಚಿಗೆ, ಅವರ ಒಂದು ಚೆಕಪ್ ಖರ್ಚಿಗೆ ಏನೋ ಒಂದಕ್ಕಾಗುತ್ತೆ. ಹಾಗಾಗಿ ಅವ್ರ ಸ್ಕ್ಯಾನರ್ನ ಮತ್ತೆ ಅವ್ರ ನಂಬರ್ನ ಎಲ್ಲವನ್ನ ಅವ್ರ ಅಕೌಂಟ್ ನಂಬರಿಂದ ಹಿಡಿದು ಎಲ್ಲವನ್ನ ಡಿಸ್ಪ್ಲೇ ಮಾಡಿರ್ತೀವಿ. ನೀವು ದಯವಿಟ್ಟು ದೊಡ್ಡ ಮನಸ್ಸನ್ನ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನ ಮಾಡಿ. ಇಷ್ಟೇ ಲಿಮಿಟ್ ಅಂತಿಲ್ಲ, ಇಷ್ಟೇ ಅಂತಿಲ್ಲ, ನೀವು ಕೊಡುವಂಥ ಸಣ್ಣ ಸಣ್ಣ ಹಣಗಳು ಕೂಡ ಅವರಿಗೆ ಅವರ ಅಕೌಂಟಿಗೆ ನೇರವಾಗಿ ತಲುಪುವಂಥ ಕೆಲಸ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಸಹಾಯವನ್ನ ಮಾಡಿ, ಸಮಾಜಮುಖಿ ಕಾರ್ಯದಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಬ್ರಹ್ಮಣ್ಯ, ಫಸ್ಟ್ ವೇವ್, ಮೈಸೂರು.